ಸ್ಥಳದಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದ್ರು. ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಕಾರ್ಯ ಇವತ್ತಿನದ್ದು ಪ್ರಾರಂಭ ಆಗೋದಿದೆ. ಇನ್ನು ಎಸ್ಐಟಿ ತಂಡಕ್ಕೆ ಮತ್ತಷ್ಟು ಬಲ ಬಂದಿದೆ. 9 ಮಂದಿ ಅಧಿಕಾರಿಗಳನ್ನ ಎಸ್ಐಟಿ ಟೀಮ್ಗೆ ಪೊಲೀಸ್ ಸಿಬ್ಬಂದಿಗಳನ್ನ ಸೇರ್ಪಡೆಗೊಳಿಸುವ ನಿರ್ಧಾರಕ್ಕೆ ಇದೀಗ ರಾಜ್ಯ ಸರ್ಕಾರ ಬಂದಿದೆ. ಎಸ್ಐಟಿ ತಂಡ ಈಗ ಆಲ್ರೆಡಿ 2 ದಿನ ಸತತವಾಗಿ ಈ ದೂರುದಾರ ಅನಾಮಧೇಯ ವ್ಯಕ್ತಿಯ ವಿಚಾರಣೆಯನ್ನ ನಡೆಸಿದ್ದಾರೆ. ಹಾಗೆ 2 ದಿನ ಉತ್ಖನನ ಕಾರ್ಯ ಕೂಡ ನಡೆಸಲಾಗಿದೆ. ಸರ್ಕಾರದ ಆದೇಶದ ಪ್ರಕಾರ ತಕ್ಷಣವೇ ಎಸ್ಐಟಿ ತಂಡವನ್ನ ಸೇರ್ಪಡೆಗೊಳ್ಳಲಿದ್ದಾರೆ ಹೆಚ್ಚುವರಿಯಾಗಿ 9 ಮಂದಿ ಸಿಬ್ಬಂದಿ. ಎಸ್ಐಟಿಗೆ ಉಪ್ಪಿನಂಗಡಿ, ಉಡುಪಿ, ವೆಟ್ಲ, ಕುಂಜಾಲಕಟ್ಟೆ, ಹೊನ್ನಾವರ, ಮಂಗಳೂರು ಪೊಲೀಸ್ ಠಾಣಾ ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ. ಹಾಲಿ ವಿಶೇಷ ತನಿಖಾ ತಂಡದಲ್ಲಿ 20 ಅಧಿಕಾರಿಗಳಿದ್ದಾರೆ. ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡಬೇಕಾಗತ್ತೆ. ಕೇವಲ ಉತ್ಖನನ ಕಾರ್ಯ ಮಾತ್ರವಲ್ಲ, ದೂರುದಾರ ಯಾರೆಲ್ಲರ ವಿರುದ್ಧವಾಗಿ ಆರೋಪ ಮಾಡಿದ್ದಾನೆ ಅವರ ಬಗ್ಗೆ ಕೂಡ ವಿಚಾರಣೆ ನಡೆಸಬೇಕಾಗತ್ತೆ. ಹಾಗೆ ಪೊಲೀಸ್ ಠಾಣೆ ನಿನ್ನೆಷ್ಟೇ ನಾವು ಈ ಡೆವಲಪ್ಮೆಂಟ್ ನ ಗಮನಿಸ್ತಾ ಇದ್ವಿ. ಧರ್ಮಸ್ಥಳ ಹೊರಠಾಣಾ ವ್ಯಾಪ್ತಿಯಲ್ಲಿ 1995ರಿಂದ ಯಾರೆಲ್ಲರೂ ಕೆಲಸವನ್ನ ನಿರ್ವಹಿಸಿದ್ರು ಪೊಲೀಸ್ ಅಧಿಕಾರಿಗಳು, ಅವರ ಡೀಟೇಲ್ಸ್ ಅನ್ನ ಕೂಡ ಎಸ್ಐಟಿ ತಂಡ ಕೇಳಿದೆ. ಹೀಗಾಗಿ ಪೊಲೀಸರ ಬಗ್ಗೆ ಕೂಡ ಯಾರೆಲ್ಲ ಆ ಸಂದರ್ಭದಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು ಅವರ ಎಂಕ್ವೈರಿ ಕೂಡ ಆಗಬೇಕಾಗತ್ತೆ. ಹೀಗೆ ಬಹು ಆಯಾಮದಲ್ಲಿ ತನಿಖೆಯನ್ನ ಮಾಡುವ ಅನಿವಾರ್ಯತೆ ಇರೋದ್ರಿಂದ ಹೆಚ್ಚುವರಿ ಸಿಬ್ಬಂದಿಯನ್ನ ನೇಮಕ ಮಾಡಲಾಗ್ತಾ ಇದೆ. ಎಸ್ಐಟಿಗೆ 9 ಮಂದಿ ಸಿಬ್ಬಂದಿಯನ್ನ ಹೆಚ್ಚುವರಿಯಾಗಿ ನೇಮಕ ಮಾಡುವ ಆದೇಶ ಸರ್ಕಾರದಿಂದ ಪ್ರಕಟವಾಗಿದೆ. ತಕ್ಷಣವೇ ಎಸ್ಐಟಿಗೆ ಸೇರ್ಪಡೆಗೊಳ್ಳುವಂತೆ ಈ ಆದೇಶದಲ್ಲಿ ತಿಳಿಸಲಾಗಿದೆ. ಹಾಲಿ ತಂಡದಲ್ಲಿ 20 ಮಂದಿ ಸದಸ್ಯರಿದ್ದಾರೆ. ಹೆಚ್ಚುವರಿಯಾಗಿ 19 ಜನರು ಈ ತಂಡವನ್ನ ಸೇರಿಕೊಳ್ಳಲಿದ್ದಾರೆ. ಧರ್ಮಸ್ಥಳ ತಲೆಬುರುಡೆ ಪ್ರಕರಣ ಮುಂದುವರೆದ ಶೋಧ ಕಾರ್ಯ ಇವತ್ತು ಕೂಡ ನಿನ್ನೆ 5 ಭಾಗಗಳನ್ನ ಅರ್ತಿದ್ರು. ಇವತ್ತು 6ನೇ ಜಾಗವನ್ನ ತೆಗಿಲಿಕ್ಕೆ ಮುಂದಾಗಿದ್ದಾರೆ. ಸದ್ಯ ನಾನು ಇವತ್ತು ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಮುಂದೆ ಇದ್ದೇನೆ. ಪ್ರಮುಖವಾಗಿ ನಿನ್ನೆ ಏನು 5 ಜಾಗಗಳನ್ನ ಅಗೆದಿದ್ರು, ಅಂದ್ರೆ ಮೊದಲ ದಿನ 1 ಅಗೆದಿದ್ರು, ತದನಂತರ ಇಟಾಚನ ಬಳಕೆ ಮಾಡಲಾಗಿತ್ತು. ಅದಾದ ಬಳಿಕ ನಿನ್ನೆ ಒಂದಿಷ್ಟು ಜನ ಸಿಬ್ಬಂದಿಯನ್ನ ಕರೆಸಿ ಅಗೆಯುವ ಕಾರ್ಯವನ್ನು ಮಾಡಿದ್ರು. ಇವತ್ತು ಕೂಡ ಅಗೆಯುವ ಕಾರ್ಯ 6ನೇ ಜಾಗಕ್ಕೆ ಹೋಗಿ ಅಗೆಯುವ ಕಾರ್ಯ ನಡೀತಿರುವಂತದ್ದು. ನಾನು ಎಕ್ಸ್ಕ್ಲೂಸಿವ್ ತೋರಿಸ್ತಾ ಇರುವಂತಹ ದೃಶ್ಯ ಇದು. ಶಂಕರ್ ತೋರಿಸ್ತಾ ಹೋಗ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಧರ್ಮಸ್ಥಳ ಕಾರ್ಯಾಲಯ. ಅದರ ಜೊತೆಗೆ ನಿನ್ನೆ ಆಗಿದಂತಹ ಜನರು ಏನಿದ್ದಾರೆ ಅವರೆಲ್ಲರೂ ಒಂದೇ ದಿನಕ್ಕೆ ಸುಸ್ತಾಗಿರುವಂತದ್ದು. ಯಾಕಂದ್ರೆ ದಟ್ಟವಾದ ಕಾಡು, ಜಿಗಣೆಗಳ ಕಾಟ, ಈ ರೀತಿಯ ಸಮಸ್ಯೆ ಇತ್ತು. ಹೀಗಾಗಿ ಇವತ್ತು ಸ್ಪೆಷಲ್ ಆಗಿ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಈ ಒಂದು ವಾಹನದಲ್ಲಿ ಕುಳಿತಿರುವಂತಹ ಹುಡುಗರೆಲ್ಲರೂ ಯುವಕರು ಇದ್ದಾರೆ. ಇವರೆಲ್ಲರೂ ಕೂಡ ಇವತ್ತು ಏನು ಉತ್ಖನನ ಮಾಡಲಿಕ್ಕೆ, ಅಂದ್ರೆ ದೇಹ ಇದ್ದಾವೆ ಅಂತ ಹೇಳಿದ್ರು, ಆ ದೇಹಗಳನ್ನ ಪ್ರವಳಿಕೆಗಳಿದ್ದಾವೆ, ಕಳೆಬರಗಳಿದ್ದಾವೆ ಅಂತ ಹೇಳ್ತಾರೆ, ಅವುಗಳನ್ನ ಅಗೆಯಲಿಕ್ಕೆ ಬಂದ ಅಂದ್ರೆ ಮೂಡಬಿದ್ರೆ ಗ್ರಾಮದ ಮೂಡಬಿದ್ರೆ ಏನಿದೆ ಅಲ್ಲಿರುವಂತಹ ಅಕ್ಕಪಕ್ಕ ಗ್ರಾಮಗಳ ಯುವಕರು ಇವರು. ನಿನ್ನೆ ಆಗಿದಂತಹ ಜನರು ಸುಸ್ತಾಗಿದೆ, ಸಾಕಾಗಿದೆ, ನಮ್ಮಿಂದ ಆಗಲ್ಲ ಅಂತ ಹೇಳಿ ಹಿಂದೆ ಸರಿದಿದ್ದು ಮತ್ತಷ್ಟು ಜನರನ್ನ ಈಗ ಮೂಡಬಿದ್ರೆಯಿಂದ ತರಿಸಿರುವಂತದ್ದು ದೃಶ್ಯದಲ್ಲಿ ನೋಡ್ತೀನಿ. ಸುಮಾರು 20ಕ್ಕೂ ಅಧಿಕ ಜನರು ಇವತ್ತು ಕೂಡ ಈ ಒಂದು ಉತ್ಖನನ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇರುವಂತದ್ದು. ನಿನ್ನೆ ಇಡೀ ದಿನ ಏನು ಉತ್ಖನನ ಮಾಡಿದ್ರು ಅಂದ್ರೆ ಕಳೆಬರಕ್ಕಾಗಿ ಶೋಧ ಕಾರ್ಯ ನಡೆದಿತ್ತು. ಎಸ್ಐಟಿ ಅಧಿಕಾರಿಗಳು ನಿಂತ್ಕೊಂಡು ನೋಡ್ತಾರೆ. ಆದ್ರೆ ಈ ಒಂದು ಕಾರ್ಮಿಕರಿದ್ದಾರೆ, ಇವರು ಕೂಡ ನೆಲವನ್ನ ಅಗೆಯುವಂತ ಕಾರ್ಯ. ಕಾರಣ ಏನು ಅಂತಂದ್ರೆ ಅಲ್ಲಿಗೆ ಅಂದ್ರೆ ಅರಣ್ಯದೊಳಗಡೆ ಯಾವುದೇ ತರಹದ ವಾಹನ ಹೋಗಲ್ಲ, ಇಟಾಚಿಗಳು ಹೋಗಕ್ಕಾಗಲ್ಲ. ಚಿಕ್ಕ ಇಟಾಚಿನ ತರಿಸಿದ್ರು ಸ್ಮಾಲ್ ಆಗಿ, ಆದ್ರೂ ಕೂಡ ಹೋಗಲಿಲ್ಲ. ಹೀಗಾಗಿ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಈಗ ಉತ್ಖನನ ಕಾರ್ಯ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸದ್ಯ 20 ಜನ ಅಂದ್ರೆ ಸರಿಸುಮಾರು 20 ಜನ ಪೌರ ಕಾರ್ಮಿಕರನ್ನ ಕರೆಸಿ ಈಗ ಉತ್ಖನನ ಕಾರ್ಯಕ್ಕೆ ಮುಂದಾಗ್ತಿರುವಂತ. ಅಂದ್ರೆ ಒಂದು ಕಡೆಗೆ ನಿನ್ನೆ ಸರಿಸುಮಾರು ಇಡೀ ದಿನ ಏನು ಬೆಳಗ್ಗೆಯಿಂದ ಸಂಜೆ 6 ಗಂಟೆವರೆಗೂ ಅಧಿಕಾರಿಗಳ ಜೊತೆಗಿದ್ದು ಎಲ್ಲೆಲ್ಲಿ ಹೇಳಿದ್ರು, ಯಾವ್ಯಾವ ಜಾಗವನ್ನ ಮುಸುಕುದಾರಿ ಗುರುತು ಮಾಡಿದ್ದ ಆ ಎಲ್ಲ ಜಾಗವನ್ನ ಚೆಕ್ ಮಾಡಲಾಗಿತ್ತು. ಆ ಚೆಕ್ ಮಾಡಾದಂತ ಜಾಗದಲ್ಲೂ ಕೂಡ ಪಳೆಯುಳಿಕೆಗಳು ಸಿಕ್ಕಿರಲಿಲ್ಲ. ಇವತ್ತು ಕೂಡ ಇದೇ ಒಂದು ಏನು ತಲೆಬರಗಳನ್ನು ಹುಡುಕ್ಲಿಕ್ಕೆ ಏನು ಮುಂದಾಗ್ತಾ ಇದ್ದಾರೆ. ತನಿಖೆ ಶೋಧ ನಡೆಯುತ್ತೆ. ಆ ಶೋಧ ಕಾರ್ಯಕ್ಕೆ ಸದ್ಯಕ್ಕೆ ಮೂಡಬಿಂದ ಜನ ಬಂದಿರುವಂತದ್ದು ಹೇಳ್ಬೋದು. ಇನ್ನ ಸ್ವಲ್ಪ ಕೆಲವೇ ಕ್ಷಣಗಳಲ್ಲಿ ಇದೀಗ ಈ ಒಂದು ಉತ್ಖನನ ಕಾರ್ಯ ಆರಂಭವಾಗಲಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇನ್ನು ಕೆಲವೇ ಹೊತ್ತಿನಲ್ಲಿ ಉತ್ಖನನ ಕಾರ್ಯ ಪ್ರಾರಂಭ ಆಗುತ್ತೆ. ಕಳೆದ 2 ದಿನದಿಂದ ಅನಾಮಧೇಯ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಯಾವುದೇ ರೀತಿ ಅಸ್ಥಿಪಂಜರ ಅಥವಾ ಮೂಳೆ ಸಿಕ್ಕಿಲ್ಲ. ಆದ್ರೆ ದೂರುದಾರನ ವಿಶ್ವಾಸದಲ್ಲಿ ಯಾವುದೇ ರೀತಿ ಕೊರತೆ ಕಂಡು ಬರ್ತಾ ಇಲ್ಲ. ನಿನ್ನೆ ಇನ್ಫ್ಯಾಕ್ಟ್ ಎಸ್ಐಟಿ ತಂಡದ ಮುಖ್ಯಸ್ಥರಾದ ಮೊಹಂತಿ ಅವರು ಈ ದೂರುದಾರ ಅನಾಮಧೇಯ ವ್ಯಕ್ತಿಯನ್ನ ವಿಚಾರಣೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಆತ 9ನೇ ಹಾಗೆ 13ನೇ ಸ್ಪಾಟ್ಗಳಲ್ಲಿ ಹೆಚ್ಚಿನ ಶವಗಳನ್ನ ಹೂತಿರೋದಾಗಿ, ಆ ಸ್ಪಾಟ್ಗಳಲ್ಲಿ ಅಸ್ಥಿಪಂಜರ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾನೆ. ಇವತ್ತು 6ನೇ ಸ್ಪಾಟ್ನಿಂದ ಉತ್ಖನನ ಪ್ರಾರಂಭ ಆಗುತ್ತಾ ಅಥವಾ ಈತ ಹೇಳಿದಂತೆ 9 ಹಾಗೆ 13ನೇ ಸ್ಪಾಟ್ಗಳಲ್ಲಿ ಉತ್ಖನನ ಮಾಡ್ತಾರಾ? ಈ ಬಗ್ಗೆ ಕೂಡ ಕುತೂಹಲ ಇದೆ. ನೇನು ಕೆಲವೇ ಕ್ಷಣಗಳಲ್ಲಿ ಸಮಾಧಿ ಶೋಧ ಕಾರ್ಯ ಪ್ರಾರಂಭ ಆಗುತ್ತೆ.
ನಿಗೂಢ ವ್ಯಕ್ತಿ ತೋರಿಸಿರುವ ಜಾಗದಲ್ಲಿ ಉತ್ಖನನ ಮಾಡಲಾಗುತ್ತೆ. 3ನೇ ದಿನ ಅಸ್ಥಿಪಂಜರ ಸಿಗತ್ತೆ ಅನ್ನುವ ವಿಶ್ವಾಸವನ್ನ ಅನಾಮಿಕ ವ್ಯಕ್ತಪಡಿಸಿದ್ದಾನೆ. ನಿನ್ನೆ ರಾತ್ರಿ ಮೊಹಂತಿ ಅವರಿಂದ ನಿಗೂಢ ವ್ಯಕ್ತಿಯ ವಿಚಾರಣೆ ನಡೆಸಲಾಗಿದೆ. ಮೊಹಂತಿ ಅವರ ಮುಂದೆ ಹಲವು ವಿಚಾರಗಳನ್ನ ಈತ ಬಿಚ್ಚಿಟ್ಟಿದ್ದಾನೆ ಅನ್ನೋ ಮಾಹಿತಿ ಇದೆ. 9 ಹಾಗೆ 13 ಸ್ಪಾಟ್ ಸಂಖ್ಯೆ 9 ಹಾಗೆ 13ರಲ್ಲಿ ಹೆಚ್ಚು ಶವ ಇದೆ ಅಂತ ಹೇಳಿ ಅನಾಮಿಕ ವ್ಯಕ್ತಿ ಹೇಳಿದ್ದಾನಂತೆ. ವೀಕ್ಷಕರೇ, ನೆನಪಿರಬಹುದು ನಿಮಗೆ, ನಿನ್ನೆಯಷ್ಟೇ ಅನನ್ಯ ಭಟ್ ಪರ ವಕೀಲರಾದ ಮಂಜುನಾಥ್ ಅವರು ಕೂಡ ಇದೇ ರೀತಿಯಲ್ಲಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ರು. ಒಟ್ಟು 45 ಶವಗಳಿದೆ ಈ 13 ಸ್ಪಾಟ್ಗಳಲ್ಲಿ ಅಂತ ಹೇಳಿ. ಅವರ ಪತ್ರಿಕಾ ಪ್ರಕಟಣೆಯಲ್ಲೂ ಕೂಡ 9 ಹಾಗೆ 13ನೇ ಸ್ಪಾಟ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಲಾಗಿತ್ತು. 2 ಜಾಗದಲ್ಲಿ ಅತಿ ಹೆಚ್ಚು ಶವಗಳಿದೆ ಅಂತ ಹೇಳಿ. ಈಗ ಬಗೆದಿರೋದು 5 ಜಾಗಗಳನ್ನ. ಆ 5ರಲ್ಲೂ ಯಾವುದೇ ರೀತಿಯ ಅಸ್ಥಿಪಂಜರ ಸಿಕ್ಕಿಲ್ಲ. ನಿಜಕ್ಕೂ ಈ 9 ಹಾಗೆ 13ನೇ ಸಂಖ್ಯೆಯ ಸ್ಥಳಗಳಲ್ಲಿ ಅಸ್ಥಿಪಂಜರಗಳು ಸಿಗತ್ತಾ? ಕಾದ್ ನೋಡಬೇಕಾಗಿದೆ. ನಾವು ಈ ಸದ್ಯ ನೇತ್ರಾವತಿ ಸ್ನಾನಘಟ್ಟ ಹಾಗೂ ನೇತ್ರಾವತಿ ನದಿಯ ಮಧ್ಯದಲ್ಲಿರುವಂತಹ ಕಾಡಿನ ಪ್ರದೇಶದಲ್ಲಿದ್ದೇವೆ. ನಿನ್ನೆ ನಾನೀಗಾಗಲೇ ಹೇಳದಂತೆ 5 ಕಡೆ ಗುರುತಿಸಿದಾದಂತಹ ಸ್ಪಾಟ್ಗಳನ್ನ ಅಗೆಯಲಾಗಿರುವಂತದ್ದು, ಉತ್ಖನನ ಮಾಡಲಾಗಿರುವಂತದ್ದು. ಇವತ್ತು ಲೆಕ್ಕಾಚಾರದ ಪ್ರಕಾರ ನೋಡೋದಾದ್ರೆ 6, 7, 8, 9 ಅಥವಾ 10ರವರೆಗೂ ಈ ಉತ್ಖನನ ಮಾಡುವಂತಹ ಸಾಧ್ಯತೆ ಇರುವಂತದ್ದು, ನಿರೀಕ್ಷೆ ಕೂಡ ಇರುವಂತದ್ದು. ಈಗ ನಾವು ಈ ಧರ್ಮಸ್ಥಳ ಬೆಂಗಳೂರು ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇರುವಂತಹ ಒಂದು ಪ್ರಮುಖ ಸ್ಪಾಟ್ ಅನ್ನ ತೋರಿಸ್ತಾ ಇದ್ದೇವೆ. ಯಾಕೆಂದ್ರೆ ನೇತ್ರಾವತಿ ನದಿಯ ಸುತ್ತಮುತ್ತಲೇ ನಾನು ಅನೇಕ ಶವಗಳನ್ನ ಹೂತು ಹಾಕಿದೆ ಅಂತ ವ್ಯಕ್ತಿ ಏನ್ ಹೇಳಿದಾನೆ, ಈ ಸದ್ಯದ ಮಟ್ಟಿಗೆ ಕಾಡಿನ ಒಳಗಿರುವಂತ, ಅಂದರೆ ಕ್ಲಿಯರ್ ಆಗಿ ನಿಮಗೆ ಕ್ಯಾಮರಾ ಪರ್ಸನ್ ಮಹೇಶ್ ತೋರಿಸ್ತಾ ಇದ್ದಾರೆ, ಪೊಲೀಸರು ಆ ಒಂದು ಏರಿಯಾವನ್ನ ಮಾರ್ಕ್ ಮಾಡಿ ಸೆಕ್ಯೂರ್ ಮಾಡಿರುವಂತದ್ದು. ಕೆಂಪು ಹಾಗೂ ಬಿಳಿ ಬಣ್ಣದ ಟೇಪ್ ಏನ್ ನೋಡ್ತಾ ಇದ್ದಾರೆ ಅದು ಕ್ರೈಮ್ ಸೀನ್ ಆಗಿದೆ, ಇಲ್ಲಿ ಯಾರು ಕೂಡ ದಾಟುವಂತಿಲ್ಲ ಅಂತ ಮೆನ್ಷನ್ ಮಾಡಿರುವಂತ ಒಂದು ಪಾಯಿಂಟ್ ಅನ್ನ ನೀವು ಈ ಸದ್ಯದ ಮಟ್ಟಿಗೆ ನೋಡ್ತಿರುವಂತದ್ದು. ಈ ಜಾಗದ ಸಂಖ್ಯೆ ಅಂದ್ರೆ ಮಾರ್ಕಪ್ ಆಗಿರುವಂತಹ ಸಂಖ್ಯೆ 11 ಈ ಗಿಡಗಳ ಮಧ್ಯದಲ್ಲಿ ತೋರಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೇವಾದ್ರೂ ಎಷ್ಟರ ಮಟ್ಟಿಗೆ ಕಾಣುತ್ತೆ ಅನ್ನೋದು ಕ್ಯಾಮರಾ ಕಣ್ಣಿಗೆ ಮಾತ್ರ ಗೊತ್ತಾಗ್ಲಿಕ್ಕುಂಟು. ಆದ್ರೆ ಪಾಯಿಂಟ್ ನಂಬರ್ 11 ನನ್ನ ದೃಷ್ಟಿಗೆ ಕಾಣ್ತಿರುವಂತೆ ಪಾಯಿಂಟ್ ನಂಬರ್ 11 ಈಗ ನಾವು ನಿಮಗೆ ತೋರಿಸಿದ್ದೇವೆ. ಇದರಿಂದ ಕೇವಲ ಒಂದು 10 ಮೀಟರ್ ಅಂತರದಲ್ಲೇ ಮತ್ತೊಂದು ಜಾಗವನ್ನ ಕೂಡ ಗುರುತು ಮಾಡಲಾಗಿದೆ. ಇದು ಪಾಯಿಂಟ್ ನಂಬರ್ 10. ಇಲ್ಲಿಗೆ 10 ಹಾಗೂ 11ನೇ ಸ್ಪಾಟ್ ಅನ್ನ ಗುರುತುಪಡಿಸಲಾಗಿರುವಂತದ್ದು. ಪ್ರಾಬಬ್ಲಿ ಇವತ್ತು 11ನೇಯ ಸ್ಪಾಟ್ ನಲ್ಲಿ ಉತ್ಖನನ ಮಾಡದೆ ಹೋದ್ರೂ ಕೂಡ 10ನೇ ಸ್ಪಾಟ್ ನವರೆಗೂ ಬರುವಂತ ಸಾಧ್ಯತೆ ಹಾಗೂ ನಿರೀಕ್ಷೆ ಇರುವಂತದ್ದು. ಒಂದು ಬೃಹತ್ ಗಾತ್ರದ ಮರವಿದೆ, ಮರದ ಸುತ್ತಮುತ್ತ ಪಾಯಿಂಟ್ ಅನ್ನ ಮಾರ್ಕ್ ಮಾಡಲಾಗಿರುವಂತದ್ದು. ಇಂತಹ ಅಂದ್ರೆ 13 ಸ್ಪಾಟ್ಗಳನ್ನು ಏನು ಈ ವ್ಯಕ್ತಿ ಗುರುತು ಮಾಡಿದ್ದಾನೆ, ಇವುಗಳ ಉತ್ಖನನದ ನಂತರ ಮತ್ತಿಷ್ಟು ಸ್ಪಾಟ್ಗಳನ್ನ ಗುರುತು ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಮತ್ತೊಂದ್ ಕಡೆ ಆ ವ್ಯಕ್ತಿ ಹೇಳ್ತಿರೋಂಥದ್ದು ಸತ್ಯವೇ ಆಗಿದ್ದರೆ ಇಲ್ಲಿ ಯಾರಾದರೂ ಬಂದು ಆ ಗುಂಡಿಯನ್ನ ಅಗೆಯಬಾರದು ಅನ್ನೋ ಒಂದು ಕಾರಣದಿಂದಾಗಿ ಪ್ರತಿಯೊಂದು ಮಾರ್ಕಪ್ ಆಗಿರೋ ಜಾಗದ ಬಳಿ ಪೊಲೀಸರ ನಿಯೋಜನೆ ಆಗಿರುವಂತದ್ದು. 24 ಗಂಟೆಗಳ ಕಾಲ ಸಶಸ್ತ್ರರಾಗಿರುವಂತ ಪೊಲೀಸರು ಈ ಸದ್ಯದ ಮಟ್ಟಿಗೆ ನಿಯೋಜನೆ ಆಗಿದ್ದಾರೆ. ಕೇವಲ ಇಲ್ಲಿ ಅಂತಲ್ಲ, ಉತ್ಖನನ ಆದ ಸ್ಥಳದಲ್ಲೂ ಮುಗಿದ ಸ್ಥಳದಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆಗೆ ಒಳಪಡಿಸಿರುವಂತದನ್ನ ನಾವು ತೋರಿಸ್ತಾ ಇರುವಂತದ್ದು. ಇನ್ನುಳಿದಂತೆ ಇವತ್ತು ಆ ವ್ಯಕ್ತಿ ಯಾವೆಲ್ಲ ಜಾಗಗಳನ್ನ ಎಷ್ಟು ಬೇಗ ಇವತ್ತು ಉತ್ಖನನ ಮಾಡಿ ತೋರಿಸ್ತಾರೆ, ಅಲ್ಲಿ ಏನಾದರೂ ಸಿಗುತ್ತಾ,